ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡಬೇಕು ಅಂತಿದ್ದೀನಿ. ಇದು ಊರಿನ ಬೆಂಡೆಕಾಯಿ, ಆದರೆ ಸ್ವಲ್ಪ ಗಿಡದಲ್ಲಿ ಕೊನೆಗೆ ಬಿಟ್ಟ ಬೆಂಡೆಕಾಯಿ ಆಗಿದೆ ನೋಡಿ, ಸಣ್ಣದಲ್ಲಿದೆ. ಆ್ಯಕ್ಚುಲಿ ಬೆಂಡೆಕಾಯಿ ಊರಿದ್ದು ಅಂದರೆ ಸ್ವಲ್ಪ ದೊಡ್ಡದಾಗಿ ಬರ್ತದೆ, ಇಷ್ಟು ಉದ್ದುದ್ದ ಬರ್ತದೆ. ಕೆಲವು ಒಳ್ಳೆಯದಿದೆ, ಕೆಲವು ಸ್ವಲ್ಪ ಸಣ್ಣದಾಗಿದೆ. ಗಿಡದ ಕೊನೆಯ ಹಂತದಲ್ಲಿ ಬಿಡುವ, ಇನ್ನೇನು ಮುಗೀತು ಅನ್ನುವಾಗ ಆದಂಥ ಬೆಂಡೆಕಾಯಿ ಆಗಿದೆ. ಇದು ನಾವು ಬೆಳೆದಿದ್ದಲ್ಲ, ಪೇಟೆಯಿಂದ ತಂದಿದ್ದು. ಈಗ ಬೆಂಡೆಕಾಯಿ ಪಲ್ಯ ಮಾಡಲಿಕ್ಕೆ ನಾನು ಮೊದಲಿಗೆ ನೋಡಿ, ಬೆಂಡೆಕಾಯಿ 1 kg ಇದೆ. ಹಾಗೆಯೇ 2 ಹಸಿಮೆಣಸಿನ್ಕಾಯಿ, ಅರ್ಧ ಬೆಳ್ಳುಳ್ಳಿ, ಕರಿಬೇವಿನ ಎಲೆ, 1 ಈರುಳ್ಳಿ ಮತ್ತು ಅರ್ಧ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಇದು ಹಸಿಮೆಣಸು 2 ನಾನು ಮಾತ್ರ ಹಾಕ್ಕೊಂಡಿದ್ದೇನೆ. ಇನ್ನು ನಾನು ಖಾರದ ಪುಡಿಯನ್ನು ಹಾಕ್ಕೊಂಡು ಮಾಡಲಿಕ್ಕಿದ್ದೇನೆ. ಈಗ ನಾನು ಮೊದಲಿಗೆ ಬೆಂಡೆಕಾಯಿಯನ್ನು ಕತ್ತರಿಸ್ಕೊಳ್ತೇನೆ. ಈ ಬೆಂಡೆಕಾಯಿನ ತೊಟ್ಟನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಒರೆಸ್ಬಿಟ್ಟು ಆಮೇಲೆ ವಾಶ್ ಮಾಡಿದ್ದೇನೆ. ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ನೇರವಾಗಿ ಕಟ್ ಮಾಡುವ ಬದಲು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ತೇವೆ ನೋಡಿ. ಇದು ಯಾಕೆಂದರೆ ಬೆಂಡೆಕಾಯಲ್ಲಿ ಕೆಲವು ಸಲ ಹುಳ ಬಂದಿರ್ತದೆ. ಈ ಥರ ಕಟ್ ಮಾಡಿದರೆ ಒಳಗಡೆ ಹುಳ ಅಥವಾ ಏನಾದ್ರು ಇದ್ದರೆ ಗೊತ್ತಾಗ್ತದೆ. ತುಂಬ ಎಳಸಾಗಿದೆ, ಅಷ್ಟೇನು ಬೆಳೆದಿಲ್ಲ, ಚೆನ್ನಾಗಿದೆ. ಈಗ ಈರುಳ್ಳಿಯನ್ನು ಉದ್ದುದ್ದಕ್ಕೆ ಇಟ್ಕೊಂಡಿದ್ದೇನೆ. ಕಾಯಿ ಮೆಣಸನ್ನು ಸಹ ಹಾಗೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ. ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ಒಗ್ಗರಣೆ ಬೇಕಾದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಒಂದು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಈಗ ಎಣ್ಣೆ ಬಿಸಿ ಆಗ್ತಾ ಉಂಟು. ಈಗ 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಾಸಿವೆ ಸಿಗುತ್ತಾ ಇದೆ. ಈಗ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಳ್ತೇನೆ. ಹಾಗೆಯೇ ಸ್ವಲ್ಪ ಉದ್ದಿನ ಕಾಳನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಹಸಿಮೆಣಸನ್ನು ಹಾಕ್ಕೊಳ್ತೇನೆ. ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಈರುಳ್ಳಿಯನ್ನು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ಕೆಂಪಾಗೋದೇನು ಬೇಡ, ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಈಗ ಈರುಳ್ಳಿ ಬೆಂದಿದೆ. ಈಗ ಕಟ್ ಮಾಡಿಟ್ಕೊಂಡಂಥ ಬೆಂಡೆಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ. ಈಗ ಕಲ್ಲುಪ್ಪು ಹಾಕಿದರೆ ಪಲ್ಯದಲ್ಲಿ ಅದು ಕರಗೋದಿಲ್ಲ, ಅದಕ್ಕೆ ನಾನು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಈಗ ಕ್ಲೀನಾಗಿ ಮಿಕ್ಸ್ ಕೊಡುವ. ಹಾಗೆ ಇದಕ್ಕೆ ಇನ್ನೊಂದು ಹುಳಿಯನ್ನು ಹಾಕ್ಕೊಳ್ತೇನೆ. ಇದು ಉಂಡೆ ಹುಳಿ ಪೌಡ್ರು. ಇದು ಬೆಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಬೇಕು. ನಾನು ಇಲ್ಲಿ 1.5 ಸ್ಪೂನಷ್ಟು ಹುಳಿಯನ್ನು ತಗೊಂಡಿದ್ದೇನೆ. ಏಕೆಂದರೆ ಇದು ಮೂಳಿ ಬಿಡ್ತದೆ ನೋಡಿ ಬೆಂಡೆಕಾಯಿ. ಈ ಹುಳಿಯನ್ನು ಜಾಸ್ತಿ ಹಾಕಿದರೆ ಅಥವಾ ಹುಳಿ ಮೊಸರು ಇದ್ದರೆ ಅಥವಾ ಹುಳಿ ಮಜ್ಜಿಗೆ ಇದ್ದರೆ ಹಾಕ್ಕೊಳ್ಬೋದು. ನಾನು ಹುಳಿಯನ್ನೇ ಹಾಕ್ಕೊಂಡಿದ್ದೇನೆ. ತುಂಬ ನೋಳಿಯಾಗಿರೋಕ್ಕೆ ಇದು ಒಳ್ಳೆಯದಾಗ್ತದೆ. ಹೀಗೆ ಇದಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡ್ತೇನೆ. ಹುಳಿಯನ್ನು ಹಾಕಿ ಮಚ್ಚಿಕೊಂಡ ನಂತರ ಖಾರದ ಪುಡಿಯನ್ನು ಹಾಕ್ಕೊಳ್ತೇನೆ. ನಾನು 1.5 ಸ್ಪೂನಷ್ಟು ಖಾರದ ಪುಡಿಯನ್ನು ತಗೊಂಡಿದ್ದೇನೆ. ಈಗ ಇದನ್ನು ಮಡಚಿಬಿಟ್ಟು ಮುಚ್ಚಿಡ್ತೇನೆ. ನಾವು ಮಜ್ಜಿಗೆ ಅಥವಾ ಮೊಸರು ಹಾಕಿ ಮಾಡಿಕೊಳ್ಳೋದಾದರೆ ಇದಕ್ಕೆ ನೀರು ಬೇಡ. ಆದರೆ ನಾನು ಹುಳಿಯನ್ನು ಮಾತ್ರ ಹಾಕ್ಕೊಂಡಿರೋದ್ರಿಂದ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ತೇನೆ. ಈಗ ಪಲ್ಯ ಚೆನ್ನಾಗಿ ಬೆಂದಿದೆ. ನಾನು ಇದಕ್ಕೆ ಹಸಿ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಮಿಕ್ಸ್ ಕೊಟ್ಟರೆ ಸಾಕು. ಮತ್ತು ಈಗ ಪಲ್ಯ ರೆಡಿಯಾಗಿದೆ. ಕೊನೆಯದಾಗಿ ನಾನು 1 ಸ್ಪೂನು ಧನಿಯಾ ಪೌಡ್ರನ್ನು ಹಾಕ್ಕೊಳ್ತೇನೆ. ಇದನ್ನು ಕಾಯಿ ಮೆಣಸಲ್ಲಿ ಮಾಡಿದರೆ ಇದು ಬೇಡ, ಒಣಮೆಣಸಲ್ಲಿ ಮಾಡಿರೋದ್ರಿಂದ
ಧನಿಯಾ ಪೌಡ್ರನ್ನ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಉದುರುದ್ರಾಗಿ ಬಂದಿದೆ ನೋಡಿ ಪಲ್ಯ. ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿ ಬಂದಿದೆ. ಹೇಗಿತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡಿದೆ ಅಂತ ಈ ವಿಡಿಯೋ ಅಂತ ಕೇಳ್ತಾ ನಿಮ್ಮ ಒಪಿನಿಯನ್ ಅಥವಾ ನಿಮ್ಮ ಕಮೆಂಟನ್ನು ನನಗೆ ಹೇಳಿ ಅಂತ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ.